Like and subscribe my channel. Click the like button and subscribe. Don't forget to turn on notifications. ಓಹ್ ಮೈ ಸನ್, ಹೇಗನ್ಸಿದ್ಲು ಹುಡುಗಿ? ಹುಡುಗಿ ಜೊತೆ ಏನಾದರೂ ಮಾತಾಡಬೇಕಾ? ಇಲ್ಲ ಅಂದರೆ ಇಷ್ಟ ಇಲ್ಲಂದ್ರೆ ಹೇಳಿಬಿಡು. ಇವಾಗೆ ನಿಮ್ಮ ಡ್ಯಾಡಿಗೆ ಹೇಳಿಬಿಡೋಣ. ಮಾಮ್, ಹಾಗೇನಿಲ್ಲ. ಹುಡುಗಿ ಚೆನ್ನಾಗಿದ್ದಾಳೆ. ಅವಳ ಜೊತೆ ಸ್ವಲ್ಪ ಮಾತಾಡಬೇಕಲ್ಲ ಮಾಮ್ ನಾನು. ಈಸ್ ಇಟ್? ಓ ಸನಿ, ಆವಾಗಲೇ ಹೇಳಬಾರ್ದಾ? ಅಲ್ಲೇ ಮಾತಾಡ್ಬೋದಿತ್ತಲ್ವಾ? ಸರಿ ಬಿಡು, ಅವ್ರಿಗೆ ಹೇಳ್ತೀನಿ ನಿಮ್ಮ ಡ್ಯಾಡಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರುವಂತೆ ಅಂತ. ಓಕೆ ಸನಿ? ಕುಚುಕು ಏನು ಎಷ್ಟು ದಿನ ಆಯಿತು ಮಾತಾಡಲಾರ್ದನೆ, ಮೀಟ್ ಮಾಡಲಾರ್ದನೆ, ಎಷ್ಟು ವರ್ಷಗಳೇ ಕಳೆದು ಹೋಯ್ತು ನೋಡು. ಹೌದು, ನಮ್ಮ ಮಗಳು ನಿಮ್ಮೆಲ್ಲರಿಗೂ ಇಷ್ಟ ಆದ್ಲಾ? ಅಯ್ಯೋ ಗೆಳೆಯ, ಅದು ಯಾಕೋ ಇಷ್ಟ ಆಗಲ್ಲ. ಹುಡುಗಿ ಹಾಗೆ ದಂತದ ಗೊಂಬೆ ಇದ್ದಂಗಿದ್ದಾಳೆ. ನನ್ನ ವೈಫು ಇಷ್ಟ ಆಗಿದೆ, ನನ್ನ ಮಗುಗೂ ಇಷ್ಟ ಆಗಿದೆ. ಒಂದ್ಸತಿ ಕೇಳಲ್ಲ ಇಲ್ಲೇ? ಹಾಗೇನಿಲ್ಲ ಗೆಳೆಯ, ನಿನ್ನ ಮೇಲೆ ಡೌಟ್ ಅಂತ ಅನ್ಕೊಳಕ್ಕೆ ಹೋಗಬೇಡ. ಆದರೂ ಕೇಳಿದೆ ಅಷ್ಟೇ. ಇವು ಕೇಳ್ತೀನಿ. ಸನಿ ಸ್ವೀಟಿ, ಶಶಿ ಹೇಗನ್ಸಿದ್ಲು? ಓ ಡಾರ್ಲಿಂಗ್, ಶಶಿ ಒಳ್ಳೆ ಹುಡುಗಿ. ಆಕಾಶದಲ್ಲಿ ಚಂದ್ರ ಹೇಗೋ ಹಾಗೇನೆ ಅವಳು ಕೂಡ. ಅವರಪ್ಪ ಒಳ್ಳೆ ನೇಮೆ ಇಟ್ಟಿದ್ದಾರೆ. ಸನಿ, ಹೇಳು ನಿಮ್ಮ ಡ್ಯಾಡಿಗೆ ಏನು ವಿಷಯ, ಏನು ಎಂತ ಅಂತ ಹೇಳ್ಬಿಡು. ಡ್ಯಾಡ್, ನಾನು ಮಾತಾಡಬಾರ್ದು, ಅದು ಮಾತಾಡ್ತಾ ಇದ್ದೀನಿ. ಡ್ಯಾಡ್, ನಾನು ಶಶಿ ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕು ಡ್ಯಾಡ್. ಅದಕ್ಕೇನು, ಹೋಗಪ್ಪ ಹೋಗು, ಮಾತಾಡು. ರೂಮಲ್ಲಿ ಇರ್ತಾಳೆ, ಮಾತಾಡು. ಓ ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಮಾಮ್, ನಾನು ಹೋಗಲಾ ಮಾತಾಡೋಕ್ಕೆ? ಎಸ್ ಸನಿ, ಗೋ. ಡಾರ್ಲಿಂಗ್, ಸನಿಗೆ ಶಶಿ ಕಂಡ್ರೆ ತುಂಬ ಇಷ್ಟ. ಅದಕ್ಕೇ ಅವನು ಮಾತಾಡಕ್ಕೆ ಹೋಗಿದ್ದಾನೆ. ಈ ಮದುವೆ ಫಿಕ್ಸ್ ಆದರೆ ಇನ್ನೊಂದು ವಾರದಲ್ಲಿ ಮದುವೆ ಮಾಡಿಬಿಟ್ಟು ಅವಳಿಗೆ ಕರ್ಕೊಂಡು ಹೋಗ್ಬಿಡೋಣ. ಏನಂತೀಯ ಗೆಳೆಯ? ನಮ್ಮ ಸ್ವೀಟಿ ಹೇಳೋದಕ್ಕೆ ಕೇಳಿಸ್ಕೊಂಡಲ್ವಾ? ಇನ್ನೂ ಒಂದು ವಾರನಾ? ಸರಿ ಆಯಿತು, ನಾನು ನನ್ನ ಮಿಸ್ಸಸ್ ಜೊತೆ ಮಾತಾಡ್ಬಿಟ್ಟು ಹೇಳ್ತೀನಿ ಕಣೋ. ನಡೀರಿ, ಊಟ ಮಾಡೋಣ, ನಡೀರಿ. ಎಕ್ಸ್ಕ್ಯೂಸ್ ಮೀ ಶಶಿ ಅವರೇ. ಹಾಂ, ಏನು ಮಾತಾಡ್ತಾನಿಲ್ಲ? ಶಶಿ ಅವರೇ, ಶಶಿ ಅವರೇ. ಹಾಂ ಹೇಳ್ರಿ. ಶಶಿ ಅವರೇ, ತಪ್ಪು ತಿಳ್ಕೊಬೇಡಿ. ಯಾಕೆ ಹೇಳ್ತಾ ಇದ್ದೀರಾ? ಆಗಲೇ ನೀವು ನಮ್ಮ ನೋಡಕ್ಕೆ ಬಂದಾಗ ಆವಾಗೂ ಮುಖ ಸಪ್ಪಗೆ ಇತ್ತಪ್ಪ. ಯಾಕೆ, ಏನಾಯಿತು? ಅದು ಏನಿಲ್ಲ ಬಿಡ್ರಿ, ಹಾಗೆ ಸುಮ್ಮನೆ ಬೇಜಾರಾಗಿತ್ತು. ಸ್ವಲ್ಪ ಆದ್ರೂ ನಗರಿ ಮೇಡಮ್ ಅವರ, ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಹಾಂ ಹೇಳ್ರಿ. ನೀವು ಹೇಳ್ರಿ ಅಂದ್ರಲ್ಲ, ನನಗೆ ಹೇಳ್ತೀನೇ ಕರೆದಂಗಾಯ್ತು ಬಿಡ್ರಿ. ಹಾಂ ಏನಂದ್ರಿ? ಅಯ್ಯೋ ಏನಿಲ್ರಿ ಶಶಿ ಅವರೇ. ಹೌದು, ನಾನು ನಿಮ್ಗೆ ಇಷ್ಟ ಆದ್ನಾ? ಮತ್ತೆ ಮದುವೆ ಹೋಗ್ತೀರಾ? ಅದು ಯಾಕ್ರಿ, ಏನಾಯ್ತು ರೀ ಶಶಿ ಅವರೇ? ಏನಿದೆ ಹೇಳ್ಬಿಡಿ. ಇಷ್ಟ ಇದ್ರೆ ಇಷ್ಟ ಅನ್ನಿ, ಇಲ್ಲ ಅಂದರೆ ಇಲ್ಲ ಅನ್ನಿ. ನನ್ನ ಬ್ಯಾಡ್ಲಾಕ್ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತೀನಿ. ಆದರೆ ನೀವು ಮಾತ್ರ ನನಗೆ ತುಂಬ ಇಷ್ಟ ರೀ. ಇವ್ರಿಗೆ ಎಲ್ಲ ವಿಷಯ ಹೇಳ್ಬಿಡ? ಹಾಂ, ಕೇಶವ್ರ ಬಗ್ಗೆ ಹೇಳಿದರೆ ಏನು ಅನ್ಕೊತಾರೋ ಏನೋ ಇವರು. ಹೇಳ ಶಶಿ, ಹಾಂ ಹೇಳ್ರಿ. ಯಾವ ಗುಂಗಿನಲ್ಲಿದ್ದೀರಿ? ಏನಂತಾದರೂ ಹೇಳಿ. ನಾನು ನಿಮಗೆ ಇಷ್ಟನಾ? ಇಷ್ಟ ಆದರೆ ಬೇಗನೆ ಹೇಳಿ, ನಾವು ಇನ್ನೊಂದು ವಾರದಲ್ಲಿ ಮದುವೆ ಆಗೋಣ. ಹಾಂ, ಇನ್ನೊಂದು ವಾರದಲ್ಲ? ಅಯ್ಯೋ ದೇವ್ರೇ. ಅಪ್ಪ ಸಿದ್ಧಾರೂಢಚ್ಚ, ನನ್ನ ಕೇಶವನ ಜೊತೆನೇ ಮದುವೆ ಮಾಡಿಸಪ್ಪ. ನನಗೆ ಈ ಹುಡುಗ ಕಂಡ್ರೆ ಇಷ್ಟ ಇಲ್ಲ, ಆದರೆ ವ್ಯಕ್ತಿ ತುಂಬ ಒಳ್ಳೆಯವನೇ ಅನಿಸುತ್ತೆ. ಆದರೆ ಬೇಡ, ನಾ ಪ್ರೀತಿ ಮಾಡಿರೋದು ಕೇಶವನೇ. ಕೇಶವನ ಜೊತೆ ನಾನು ಮದುವೆ ಮಾಡಿಸು ಸಿದ್ಧಾರೂಢಚ್ಚ. ಏನು, ಯಾಕೆ ಮನಸ್ಸಲ್ಲಿ ಗುನು ಅಂತ ಮಾತಾಡ್ತಿದ್ದೀರಾ? ಶಶಿ ಅವರೇ, ಏನಿದೆ ಹೇಳ್ರಿ. ಅದು ರೀ. ಹಾಂ ಹೇಳಿ, ನಾನು ನಿಮ್ಗೆ ಇಷ್ಟ ಅಲ್ವಾ? ಶಶಿ ಅವ್ರು ಅಷ್ಟು ಕೇಳ್ತಾ ಇದ್ರಲ್ಲ, ಹೇಳ್ಬೇಕಲ್ವಾ ಇಷ್ಟನೋ ಇಷ್ಟ ಇಲ್ಲ ಅಂತ? ಆಂಟಿ ಬಿಡಿ, ಅವ್ರು ಇಷ್ಟ ಬಂದಾಗ ಹೇಳಿ. ಅದು ಹಾಗಲ್ಲಪ್ಪ, ನಾ ಹಾಗೆ ಸುಮ್ಮನೆ ಬಂದ್ಬಿಟ್ಟೆ. ನೀವಿಬ್ರು ನೋಡಲೇ ಇಲ್ಲ, ಹಾಗೆ ಬಂದ್ಬಿಟ್ಟೆ. ತಪ್ಪು ತಿಳ್ಕೊಬೇಡಪ್ಪ. ನಮ್ಮ ಶಶಿಗೆ ನೀ ತುಂಬ ಇಷ್ಟ, ಅದಕ್ಕೆ ತಾನೇ ಮಾತಾಡಲಾರ್ದೇ ಮೌನವಾಗಿರೋದು ನನ್ನ ಮಗಳು. ಹೌದಾ ಆಂಟಿ? ಶಶಿ ಅವ್ರಿಗೆ ನಾನಂದರೆ ತುಂಬ ಇಷ್ಟನಾ? ಹೌದಪ್ಪ, ಮೌನವೇ ಸಮ್ಮತಿ ಲಕ್ಷಣ ಅಲ್ವೇನಪ್ಪ. ಅವಳಷ್ಟು ಸುಮ್ಮನೆ ಇದ್ದಾಳಂದರೆ ನೀ ತಿಳ್ಕೊಬೇಕಪ್ಪ. ಸರಿ ಬಿಡು, ನೀವಿಬ್ರಿಂದ ಮಾತಾಡ್ಬೇಕನ? ನಾನು ಸ್ವಲ್ಪ ಕೆಲಸ ಐತಿ, ಊಟಕ್ಕೆ ಕರೋಣ ಅಂತ ಬಂದೆ. ಬಾಪ, ಊಟ ಮಾಡ್ಕೊವಂತ್ರಿ. ಅಯ್ಯೋ ಆಂಟಿ, ಇನ್ನೇನಿಲ್ಲ ಮಾತಾಡೋದು. ಬನ್ನಿ ಊಟ ಮಾಡೋಣ. ಶಶಿ, ಏನಾಗಿದೆ ನಿನಗೆ? ಮುಖ ಈ ಥರ ಸಪ್ಪಾಕೊಂಡಿದೆಯಾ? ಇನ್ನು ಒಂದು ವಾರ ಇರೋದು ಅಷ್ಟೇನೆ ಮದುವೆ. ಹುಡುಗನ ಮನೆಯವ್ರು ಏನು ತಿಳ್ಕೊಬಾರ್ದು? ಅದು ಯವ್ವ, ನಮ್ಮ ಮದುವೆ ಒಲ್ಲೆ ನಾನು. ನೀ ಎಷ್ಟು ಹತ್ರು ಕರೆದ್ರೂ ಇವನ ಜೊತೆ ನಿನ್ನ ಮದುವೆ ಅಷ್ಟೇ. ನಡಿ, ಊಟ ಮಾಡಿ ನಡಿ.